ಅಫಜಲ್ಪುರ ತಾಲೂಕಿನ ಕೊಗನೂರು, ಗಡೂರು, ಬಯಲಮಡಗಿ ಮತ್ತು ಮಧುರಾಬಿ ಗ್ರಾಮದ ಅರ್ಹ ರೈತರಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ 2025-26ನೇ ಸಾಲ ಬೆಳೆ ವಿಮೆ ಎರಡನೇ ಕಂತಿನ ಹಣ ಶೀಘ್ರವಾಗಿ ಪಾವತಿ ಮಾಡುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ ರೈತರು ವಿವಿಧ ಪಂಚಾಯತ್ ವ್ಯಾಪ್ತಿಯಲ್ಲಿ ರೈತರ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬೆಳೆಗಳಿಗೆ ನಿಯಮಾನುಸಾರ ಬೆಳೆ ವಿಮೆ ಆದರೆ ಎರಡನೇ ಕಂತಿನ ಬೆಳೆ ವಿಮೆ ಪರಿಹಾರ ಹಣ ಪಾವತಿ ಆಗಿಲ್ಲ. ಈ ಹಿನ್ನೆಲೆಯಲ್ಲಿ ಎರಡನೇ ಕಂತಿನ ಹಣವನ್ನು ಶೀಘ್ರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಪ್ರಧಾನಮಂತ್ರಿ ವಿಮಾ ಫಸಲ್ ರೈತ ಪೂರ್ಣ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲರ ಕೈ ಎತ್ತಿ ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಸ್ವಾಮಿ ಇವತ್ತಿನ ಯಾವ ರೈತರ ಕರಾಳ ದಿನದಂದು ನಾವು ಇವತ್ತಿನ ದಿವಸ ಈ ಮನವಿ ಪತ್ರ ಕೊಡಲಿಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು, ನಮಸ್ಕಾರಗಳು ಸಲ್ಲಿಸುತ್ತಾ ಈಗ ತಾನೇ ಟಿ ವಿ ಮಾಧ್ಯಮದವರು ಹಾಗೂ ಪತ್ರಕರ್ತರಿಗೂ ಅಭಿನಂದನೆ ಸಲ್ಲಿಸುತ್ತಾ ನಿಜವಾಗಿಯೂ ಕೂಡ ಯಾವ ಅತಿವೃಷ್ಟಿ ಮಳೆಯಿಂದ ಎಲ್ಲ ಬೆಳೆಗಳು ಹಾನಿಯಾಗಿ ಒಣಗಿ ಹೋಗಿ ರೈತರ ಕೈಗೆ ಬರದ ಹಾಗೆ ನಾವೆಲ್ಲರೂ ಕಂಗಾಲಾಗಿದ್ದಂಥ ಈ ಸಮಯದಲ್ಲಿ ಅದರ ಜೊತೆಗೇ ಈ ವರ್ಷ ಬರಬೇಕಾದ ಮಳೆಗಾಲ ಕೂಡ ನಮಗೆ ಅರ್ಧ ಮಳೆಗಾಲ ಆದರೂ ಕೂಡ ಕೈಕೊಟ್ಟ ಕಾರಣ ಇವತ್ತಿನ ದಿವಸ ನಾವು ವಿಮಾ ಕಂಪನಿಯವರಿಗೆ ನಾವು ವಿಮೆ ಹಣ ತುಂಬಿದರೂ ಕೂಡ ಅಲ್ಪ ಮೊತ್ತದ ಮೊದಲನೇ ಕಂತಿನಲ್ಲಿ ಕೊಟ್ಟು ಎರಡನೇ ಕಂತಿನ ಹಣವನ್ನು ಪೂರ್ತಿ ಜೀರೋ ಮಾಡಿ ಇವತ್ತಿನ ದಿವಸ ರೈತರ ಬಾಳು ಬೀದಿಗೆ ತರ್ತಕ್ಕಂಥ ವಿಮಾ ಕಂಪನಿಯವರು ಮಾಡಿದಂಥ ತಪ್ಪು ನಿರ್ಧಾರಗಳಿಗೆ ಶೀಘ್ರದಲ್ಲೇ ಸರ್ಕಾರ ಇವತ್ತು ಮುತುರ್ದು ವಹಿಸಿ ಪುನರ್ ಪರಿಶೀಲನೆ ಮಾಡಿ ರೈತರಿಗೆ ಯಾವ ಕಂತಿನ ಹಣ ಬರಬೇಕಾಗಿತ್ತು ಎರಡನೇ ಕಂತಿನ ಹಣ ಕೊಡಿಸುವಂಥ ವ್ಯವಸ್ಥೆ ಮಾಡಬೇಕು. ಇಲ್ಲದಿದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ಶೀಘ್ರವಾದಂಥ ಹೋರಾಟ ರೈತರು ಬೀದಿಗೆ ಇಳಿದು ಉಪವಾಸ ಸತ್ಯಾಗ್ರಹ ಜೊತೆಗೇ ಹೋರಾಟ ಮಾಡುವಂಥ ಸಂದರ್ಭ ಬರ್ತಾ ಇದೆ. ತಾವು ಈಗ ಕೂಡ ಎಚ್ಚೆತ್ತುಕೊಂಡು ವಿಮಾ ಕಂಪನಿಯವರು ಮಾಡಿದಂಥ ತಪ್ಪಿಗೆ ಯಾರು ತಪ್ಪು ಮಾಡಿದ್ದಾರೆ ಮೊದಲೇ ಅವರ ಮೇಲೆ ತಪ್ಪು ಶಿಕ್ಷೆ ಕ್ರಮ ವಹಿಸಬೇಕು. ಎರಡನೇದ್ದು ರೈತರ ಈ ಬಾಳು ಗೋಳಾಟ ಇದೊಂದು ತಾವು ಅರಿತುಕೊಂಡು ಈ ರೈತರ ಈ ಕಂಗಾಲಾದಂಥ ದಿನಗಳಲ್ಲಿ ಇವತ್ತು ಬರಗಾಲ ಪರಿಸ್ಥಿತಿ ಎದುರಿಸ್ತಾ ಇದ್ದೇವೆ. ಕೆಲವೇ ದಿವಸ ಮಳೆ ಕೈ ಕೊಟ್ಟರೆ ಕುಡಲಿಕ್ಕೆ ನೀರು ಸಹಿತ ಸಿಗಲಾರ್ದಂಥ ಸಂದರ್ಭ ಬಂದು ನಮ್ಮ ರೈತರಲ್ಲಿ ಇಡೀ ಜನತೆಯಲ್ಲಿ ಬಂದು ಒದಗಿದೆ. ದಯವಿಟ್ಟು ತಾವು ಈ ಒಂದು ಕೊಟ್ಟಂಥ ಕರೆಗೆ ಸಹಕಾರ ಕೊಟ್ಟು ನಮ್ಮ ಮನವಿ ಪತ್ರವನ್ನು ಪರಿಶೀಲಿಸಿ ಶೀಘ್ರವಾಗಿ ತಮ್ಮ ಹಸ್ತ ಮುಖಾಂತರ ಇವತ್ತು ಕೂಡ ಇಲ್ಲಿ ಯಾವ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರು ಕೂಡ ಇದ್ದಾರೆ. ಶಾಸಕರು ಕೂಡ ನಮ್ಮ ಶಾಸಕರು ಅಫಜಲ್ಪುರ ತಾಲೂಕಿನ ಶಾಸಕರು ಕೂಡ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರ ಜೊತೆಗಳಿಗೆ ಚರ್ಚಿಸಿ ನಮ್ಮ ಪರಿಹಾರ ನಮ್ಮ ಬರ್ತಕ್ಕಂಥ ಎರಡನೇ ಕಂತಿನ ವಿಮೆ ಶೀಘ್ರವಾಗಿ ಪರಿಶೀಲಿಸಿ ಬಿಡುಗಡೆ ಮಾಡಿಸ್ಬೇಕಂತ ಈ ಸಂದರ್ಭದಲ್ಲಿ ಕೇಳುತ್ತಾ ನನ್ನ ಎರಡು ಜೀರೋ ಸರ್ ಒಂದೇ